ಚಲಿಸುತ್ತಿದ್ದ ಬಸ್ನಲ್ಲಿ ಮಹಿಳೆಗೆ ಮುತ್ತನ್ನ ಕೊಟ್ಟಿದ್ದಾನೆ ಅಂಕಲ್ ಚೇಷ್ಟೆಗೆ ಸಿಡಿದು ಭದ್ರಕಾಳಿಯಾಗಿದ್ದಾಳೆ ಮಹಿಳೆ. ಅಸಭ್ಯವಾಗಿ ವರ್ತಿಸಿದ್ದಕ್ಕೆ ಹಿಗ್ಗಾಮುಗ್ಗ ಥಳಿಸಿದ್ದಾಳೆ ಮಹಿಳೆ. ಅಂಕಲ್ ಏನಾದರೂ ಗೀತಾ ಗೋವಿಂದಂ ಸಿನಿಮಾ ನೋಡ್ಕೊಂಡು ಬಂದಿದ್ನಾ ಅಂತ ಹೇಳಿ ಆ ಒಂದು ಚಿತ್ರದಲ್ಲಿ ಇದೇ ರೀತಿಯ ಸೀನ್ಗಳಿದೆ. ಹೀರೋಯಿನ್ಗೆ ಮುತ್ತನ್ನ ಕೊಟ್ಟು ಬಸ್ನಿಂದ ಓಡೋಗ್ತಾನೆ. ಅದೇ ರೀತಿ ಆಗಿರೋ ರೀತಿ ಇದೆ ಇದು. ಅಂಕಲ್ ಅಂತೆ ಇತ್ತ ಮಹಿಳೆಗೆ ಮುತ್ತು ಕೊಟ್ಟಿದ್ದಾನಂತೆ. ಚಲಿಸುತ್ತಿದ್ದ ಬಸ್ನಲ್ಲಿ ನಡೆದಿರ್ತಕ್ಕಂಥ ಘಟನೆ. ಅಂಕಲ್ ಚೇಷ್ಟೆಗೆ ಭದ್ರಕಾಳಿಯಾಗಿದ್ದಾಳೆ ಮಹಿಳೆ. ಅಸಭ್ಯವಾಗಿ ವರ್ತಿಸಿದ್ದಕ್ಕೆ ಹಿಗ್ಗಾಮುಗ್ಗ ಥಳಿಸಿದ್ದಾಳೆ ಮಹಿಳೆ. ಕೋಲಾರದಿಂದ ಬಂಗಾರಪೇಟೆಗೆ ಹೋಗ್ತಾ ಇತ್ತು ಬಸ್. ಆ ಒಂದು ಸಂದರ್ಭದಲ್ಲಿ ಘಟನೆ ನಡೆದಿದೆ. ಮಹಿಳೆಯ ಕೈ ಮುಟ್ಟಿ ಮಹಿಳೆ ಕೈಗೆ ಮುತ್ತನ್ನು ಕೊಟ್ಟಿದ್ದಾನಂತೆ. ಸೀಟ್ನಿಂದ ಮೇಲೆದ್ದು ಮಹಿಳೆ ಸರಿಯಾಗಿಯೇ ಬಾರಿಸಿದ್ದಾಳೆ ಆತನಿಗೆ. ಸಹ ಪ್ರಯಾಣಿಕರಿಂದಲೂ ಕೂಡ ಅಂಕಲ್ಗೆ ಧರ್ಮದೆಟ್ ಬಿದ್ದಿದೆ. ಬಸ್ನಿಂದ ಹಾರಿ ಪರಾರಿಯಾಗಿದ್ದಾನೆ ಆತ. ಎಲ್ಲರೂ ಕೂಡ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಆ ಸಮಯದೆಲ್ಲ ಬಸ್ನಿಂದ ಹಾರಿ ಅಂಕಲ್ ಓಡಿ ಹೋಗಿದ್ದಾನೆ. ಎಸ್ ವೀಕ್ಷಕರೇ ನೋಡಿ, ಅಂಕಲ್ನಿಂದ ಈ ರೀತಿಯ ಒಂದು ಚೇಷ್ಟೆ ಅನ್ನೋದಕ್ಕಿಂತ ಇದಕ್ಕೆ ಬೇರೆ ಪದ ಬಳಸಬೇಕು. ನಾಚಿಕೆ ಆಗಬೇಕು. ಅಂಕಲ್ ಅಂತೆ ಆತ, ವಯಸ್ಸಿನಲ್ಲಿ ದೊಡ್ಡವನು. ಎಲ್ಲಿ ಹೇಗೆ ನಡ್ಕೊಳ್ಬೇಕು ಅನ್ನೋದು ಕೂಡ ಗೊತ್ತಿಲ್ವಾ? ಅಂಕಲ್ ಅಂತ ನಿನ್ನನ್ನು ಕರೀತಾರೆ ಅಂದಮೇಲೆ ನಿನಗೆ ಒಂದು ಹಿರಿಯ ನಾಗರಿಕ ಆ ಒಂದು ಸ್ಥಾನದಲ್ಲಿ ಇರ್ತೀಯಪ್ಪ ನೀನು. ಮಹಿಳೆಗೆ ಬಸ್ನಲ್ಲಿ ಮುತ್ತು ಕೊಡುವಷ್ಟು ಬರಗೆಟ್ಟು ಹೋಗಿದ್ಯಾ ಹೇಗೆ ಅಂತ ಹೇಳಿ. ಈಗ ಮಹಿಳೆ ಸಿಟ್ಟಿಗೆದ್ದು ಧರ್ಮದೇಟನ್ನು ಕೊಟ್ಟಿದ್ದಾಳೆ. ಭದ್ರಕಾಳಿಯಾಗಿದ್ದಾಳೆ ಮಹಿಳೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು ಯಾವ ರೀತಿ ಮಹಿಳೆ ಹೊಡಿತಾ ಇದ್ದಾಳೆ ಅಂತ ಹೇಳಿ. ಎಂತೆಂಥವ್ರು ಇರ್ತಾರೆ ಸಮಾಜದಲ್ಲಿ. ಸಾರ್ವಜನಿಕ ಸಾರಿಗೆ ಅದು. ಅಂಥಲ್ಲಿ ಮಹಿಳೆಗೆ ಮುತ್ತು ಕೊಡ್ತಾನೆ, ಬೇರೆ ಬೇರೆ ಅಸಭ್ಯ ವರ್ತನೆ ಮಾಡ್ತಾನೆ ಅಂತ ಹೇಳಿದ್ರೆ ಮಹಿಳೆ ಸರಿಯಾಗಿ ಮಾಡಿದ್ದಾಳೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ಎದ್ದು ಆತನಿಗೆ ಬಾರಿಸಿದ್ದಾಳೆ. ಸೊ ಇಂತಹ ಕೆಲವರು ಇರ್ತಾರಲ್ಲ, ಇವರಿಗೆ ಏನಂತ ಹೇಳುವುದು ಅಂತೇಳಿ, ಇಂಥ ಕೃತ್ಯಗಳಲ್ಲಿ ಭಾಗಿಯಾಗ್ತಾರಲ್ಲ, ಇವರೆಲ್ಲ ಕಾಮುಕರೇ. ಇಂಥವರಿಂದ ಮಹಿಳೆಯರಿಗೆ ಸುರಕ್ಷತೆ ಅಂತೂ ಅಲ್ಲ. ನೋಡಿ, ಚಲಿಸ್ತಾ ಇದೆ ಬಸ್ಸು, ಅದರಲ್ಲಿ ಈ ರೀತಿಯ ಕೃತ್ಯಕ್ಕೆ ಈ ತರ ಕೈ ಹಾಕಿದ್ದಾನೆ. ಆ ಮಹಿಳೆ ಸಿಟ್ಟಿಗೆದ್ದಿದ್ದಾಳೆ. ಆ ಮಹಿಳೆಯ ಕೋಪಕ್ಕೆ ಈತ ಗುರಿಯಾಗಿ ಆ ಮಹಿಳೆ ಹೊಡೆದಿದ್ದಾಳೆ. ಆತನನ್ನ ಹೊಡೆದು ಬಸ್ನಿಂದ ತಳ್ಳಿ ಹೊರಗೆ ಹಾಕ್ತಾ ಇದ್ದಾಳೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇವ್ರಿಗೆ ನಾಚಿಕೆ ಮತ್ತು ಸಾರ್ವಜನಿಕ ಸಾರಿಗೆ ಅಥವಾ ಸಾರ್ವಜನಿಕರು ಎಲ್ಲರೂ ಇದ್ದಾಗ ಹೇಗೆ ನಡ್ಕೊಳ್ಬೇಕು, ಕಾಮನ್ ಸೆನ್ಸ್ ಇಲ್ಲ ಇವ್ರಿಗೆ. ಇವರೆಲ್ಲ ಅಂಕಲ್, ಹಿರಿಯರು ಇವರೆಲ್ಲ. ನೋಡಿ, ನೀವು ಏಜ್ ಗಮನಿಸ್ತಾ ಇದ್ದೀರಿ. ಏಜ್ ಆಗಿದೆ ಆತನಿಗೆ. ಏನಾತ ಜ್ಞಾನ ಇಲ್ದೇನವರು ಮತ್ತೊಂದು ಏನು ಅಲ್ಲ ಆತ. ಬುದ್ಧಿ ಇದೆ, ಮತ್ತೊಂದಿದೆ, ಎಲ್ಲವೂ ಇದೆ. ಬಟ್ ಆದರೂ ಕೂಡ ಈ ರೀತಿಯ ಕೃತ್ಯಗಳಲ್ಲಿ ಭಾಗಿಯಾಗೋದು, ಹೆಣ್ಣು ಮಕ್ಕಳಿಗೆ ಚಲಿಸುತ್ತಿದ್ದ ಬಸ್ನಲ್ಲಿ ಮುತ್ತು ಕೊಡೋದು, ಮಹಿಳೆಯರು ಸುರಕ್ಷಿತವಾಗಿ ಓಡಾಡುವ ಹಾಗೂ ಇಲ್ವಾ ಅಂತ ಹೇಳಿ. ಕೋಲಾರದಲ್ಲಿ ನಡೆದಿರ್ತಕ್ಕಂಥದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ಕೋಲಾರದಿಂದ ಬಂಗಾರಪೇಟೆಗೆ ಹೋಗ್ತಾ ಇತ್ತು ಬಸ್ಸು. ಆ ಒಂದು ಸಂದರ್ಭದಲ್ಲಿ ಅಂಕಲ್ ಏನ್ ಮಾಡಿದ್ದಾನೆ, ಮಹಿಳೆಗೆ ಪಕ್ಕದಲ್ಲಿ ಕೂತಿರ್ತಕ್ಕಂಥ ಮಹಿಳೆಗೆ ಮುತ್ತನ್ನ ಕೊಟ್ಟು ಅಸಭ್ಯವಾಗಿ ವರ್ತಿಸಿದ್ದಾನಂತೆ. ಮಹಿಳೆ ಸರಿಯಾಗೇ ಮಾಡಿದ್ದಾಳೆ ಬಿಡಿ. ಹಿಗ್ಗಾಮುಗ್ಗ ಥಳಿಸಿದ್ದಾಳೆ ಎಲ್ಲರ ಎದುರುಗಡೆ. ಬೇರೆಯವರು ಮನೆ ಮಹಿಳೆಯರು ಅಂತ ಹೇಳಿದ್ರೆ ಹೇಗೆ ಬೇಕೋ ಹಾಗೆ ನೋಡೋದು. ಹೇಗೆ ವರ್ತಿಸಬೇಕು ಗೊತ್ತಿಲ್ವಾ ಮಹಿಳೆಯರೊಂದಿಗೆ ಸಾರ್ವಜನಿಕ ಸಾರಿಗೆಯಲ್ಲಿ? ಅದು ಅಷ್ಟು ಜನ ಬಸ್ನಲ್ಲಿದ್ದಾರೆ, ಅಷ್ಟು ಜನ ಕೂತ್ಕೊಂಡಿದ್ದಾರೆ, ನಿಂತ್ಕೊಂಡಿದ್ದಾರೆ. ಮುತ್ತು ಕೊಡುವ ಧೈರ್ಯ ಆದ್ರೂ ಹೇಗೆ ಮಾಡದ ಅಂತ ಹೇಳಿ ನಾನು ಹೇಳಿದ್ನಲ್ಲ. ಯಾವುದೋ ಮೂವಿ ನೋಡ್ಕೊಂಡು ಬಂದ ಅಂತ ಹೇಳಿ, ಯಾವುದೋ ಮೂವಿ ನೋಡ್ಕೊಂಡು ಬಂದ ಅಂತ ನಾನು ಹೇಳಿದ್ನಲ್ಲ, ಗೀತಾ ಗೋವಿಂದಂ ಅಂತ ಹೇಳಿ. ಅದರಲ್ಲಿ ಹೀರೋಯಿನ್ಗೆ ಮುತ್ತು ಕೊಟ್ಟು ಇದೇ ರೀತಿ ಹೀರೋ ಬಸ್ಸಿಂದ ಹಾರಿ ಓಡೋಗ್ತಾನೆ. ಇಲ್ಲಿ ಅವನು ಓಡೋಗಿಲ್ಲ, ಮಹಿಳೆಯ ಒದ್ದು ಹೊರಗಡೆ ಹಾಕಿದ್ದ. ಕರೆಕ್ಟಾಗಿ ಮಾಡಿದ್ದ. ನಿನಗೆ ಅಷ್ಟೊಂದು ಆ ರೀತಿಯ ಗುಣಗಳಿದ್ವು ಅಂತ ಹೇಳಿದ್ರೆ ಬೇರೆ ಜಾಗಗಳಿದಾವೆ, ಮತ್ತೊಂದಿದಾವೆ, ಇದಾವೆ.
ಸಾರ್ವಜನಿಕ ಸಾರಿಗೆ ಬೇಕೇನಪ್ಪ ನಿನಗೆ? ಮತ್ತೊಬ್ಬರ ಮನೆ ಹೆಣ್ಣು ಮಕ್ಕಳು. ನಿನ್ನ ಅಂಕಲ್ ಮದುವೆ ಕೂಡ ಆಗಿರುತ್ತೆ ಅನ್ಕೊಂತೀನಿ ನಾನು. ನಿನಗೆ ಮದುವೆ ಆಗಿ ಮಕ್ಕಳು ಎಲ್ಲರೂ ಇರ್ತಾರೆ. ನೀನ್ ಇಂಥ ದುಶ್ಚಟಕ್ಕೆ ಯಾಕೆ ಬಿದ್ದಿದೆಯೋ ಗೊತ್ತಿಲ್ಲ. ಬಸ್ನಲ್ಲಿ ಮತ್ತೊಬ್ಬರ ಮಹಿಳೆಗೆ, ಮತ್ತೊಬ್ಬರ ಮನೆ ಮಹಿಳೆಗೆ, ಮತ್ತೊಬ್ಬರ ಹೆಣ್ಣು ಮಕ್ಕಳಿಗೆ ಕೈಗೆ ಮುತ್ತು ಕೊಡೋದು, ಅಸಭ್ಯವಾಗಿ ವರ್ತಿಸೋದು. ಆ ಮಹಿಳೆ ಒಳ್ಳೆ ಮನೆತನದ ಮಹಿಳೆ, ರೊಚ್ಚಿಗೆದ್ದಿದ್ದಾಳ. ಅದಕ್ಕೆ ಲಿಟ್ರಲಿ ಸಿಟ್ಟು ಬಂದಿದೆ ನೋಡಿ ಹೇಗೆ ಹೊಡಿತಾ ಇದ್ದಾಳೆ ಅಂತ. ಕರೆಕ್ಟಾಗಿ ಮಾಡಿದ್ದಾಳ ಆತನ. ಇನ್ನು ಮುಂದೆ ಇಂಥ ಕೃತ್ಯಗಳೆಲ್ಲ ಆತ ಕೈ ಹಾಕೋದೇ ಇಲ್ಲ ಬಿಡಿ. ನಾಚಿಕೆ ಆಗ್ಬೇಕು ಇಂಥವೆಲ್ಲ ಮಾಡಕ್ಕೆ. ಸಮಾಜದ ಶಾಂತಿ ಮತ್ತೊಂದು ಸಮಾಜದಲ್ಲಿ ಹೇಗೆ ನಡ್ಕೊಳ್ಬೇಕು ಇವೆಲ್ಲವನ್ನ ಕೆಡಿಸೋದಕ್ಕೆ ಇಂಥ ಕೆಲವರು ಇರ್ತಾರೆ. ಇಂಥವ್ರು ಎಲ್ಲರೂ ಕೂಡ ಅಲ್ಲಿ ಬಸ್ನಲ್ಲಿ ಪ್ರಯಾಣ ಮಾಡ್ತಾರ್ರಿ ನೋಡಿ. ಅವ್ರಿಗಿಂತ ಹಿರಿಯರು ಇರ್ತಾರೆ, ಸ್ಟೂಡೆಂಟ್ಗಳಿದ್ದಾರೆ ನೋಡಿ, ಸಣ್ಣ ಸಣ್ಣ ಮಕ್ಕಳುಗಳಿದ್ದಾರೆ. ಎಲ್ಲಿ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ, ಏನಿಲ್ಲ. ಅವ್ರಿಗೆ ಸರಿಯಾದ ಶಿಕ್ಷೆ ಆಗಬೇಕು.